ಹಾಯ್ ಫ್ರೆಂಡ್ಸ್, ಕುಚ್ಚು ಕಟ್ಟೋದಕ್ಕೆ 6 ಎಳೆ ದಾರ ಸುತ್ಕೊಳ್ಳೋದಕ್ಕೆ ಈಗಲೂ ಕಷ್ಟಪಡ್ತಾಯಿದ್ರೆ ಈ ವಿಡಿಯೋ ನೋಡಿ. 2 ನಿಮಿಷದಲ್ಲಿ 6 ಎಳೆ ದಾರನ ಸುತ್ಕೋಬೋದು. ನಿಮಗೆ ಈ ರೀತಿ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಈಗ ಕುಚ್ಚು ಕಟ್ಟೋದಕ್ಕೆ ನಮಗೆ ಬೇಕಾಗಿರೋಂಥದ್ದು 2 ಖಾಲಿ ಸೋಪ್ ಬಾಕ್ಸ್ಗಳಿಲ್ಲ ಅಂದರೆ ಯಾವುದಾದ್ರೂ ಸಿರಪ್ ಬಾಟಲ್ಸ್ ಅಥವಾ ಖಾಲಿ ಡಬ್ಬಗಳು ಯಾವುದಾದ್ರೂ ತಗೋಬೋದು. 2 ಡಬ್ಬ ಅಥವಾ 2 ಈ ಥರ ಖಾಲಿ ಸೋಪ್ ಬಾಕ್ಸ್ ತೊಗೊಂಡ್ರೆ ಸಾಕು. ಅದ್ರ ಜೊತೆಗೆ ನಿಮ್ಗೆ ಯಾವ ದಾರ ಸುತ್ಕೋಬೇಕು ಅಂತಿರುತ್ತೆ ಆ ದಾರನ ತಗೋಬೇಕು. ಈ ದಾರದ ತುದಿನ ಇಟ್ಕೊಂಡು ಸೋಪ್ ಬಾಕ್ಸ್ ಅಂಚಿಗೆ ಇಟ್ಕೊಂಡು ಅದನ್ನು ಸುತ್ಕೋತಾ ಬರಬೇಕು. ಹೀಗೆ ಸುತ್ಕೋತಾ ಇರಬೇಕು. ಮೊದಲು ನಿಧಾನವಾಗಿ ಸುತ್ಕೊಳ್ಳಿ. ಸ್ವಲ್ಪ ಸುತ್ತಿದಾದಮೇಲೆ ಫಾಸ್ಟಾಗಿ ಸುತ್ಕೊಳ್ಳಿ. ಏನೂ ಗಂಟಾಗೋದಿಲ್ಲ, ಆರಾಮಾಗಿ ಯಾರು ಬೇಕಾದರೂ ಸುತ್ಬೋದು. ನೋಡಿ, ಈಗ ಸುತ್ಕೋತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಉದ್ದ ಬೇಕು ಅನಿಸುತ್ತೆ ದಾರ, 6 ಎಳೆ ದಾರ, ಅಷ್ಟು ಉದ್ದಕ್ಕೂ ಸುತ್ಕೋಬೇಕು. ನಾನಿಲ್ಲಿ ಅಂದಾಜು ಪ್ರಕಾರ ಸುತ್ಕೋತಾ ಇದ್ದೀನಿ. ನೋಡಿ, ಈಸಿಯಾಗಿ ನಿಧಾನವಾಗಾದರೂ ಸುತ್ಬೋದು ಅಥವಾ ಫಾಸ್ಟಾಗಾದರೂ ಸುತ್ಬೋದು. ಎಷ್ಟು ಉದ್ದ ಬೇಕೋ ನಿಮಗೆ ಅಷ್ಟು ಉದ್ದ ದಾರನ ಸುತ್ಕೊಬಿಡಿ. ಹೀಗೆ ಒಂದು ರೌಂಡ್ ಮುಗಿದಿದ ಮೇಲೆ ಇಷ್ಟು ಸಾಕು ಅಂತ ಅನಿಸಿದ್ರೆ ನಿಮಗೆ ದಾರ, ಅಲ್ಲಿಗೆ ಅದನ್ನು ನಿಲ್ಲಿಸ್ಕೊಂಡು ಆ ಸೋಪ್ ಡಬ್ಬನ ಕೆಳಗಡೆ ಇಟ್ಕೊಂಡು ಆ ದಾರ ಏನಿದೆ ಅಲ್ಲ, ಮೊದಲನೇ ದಾರ, ಆ ದಾರನ ಒಂದು ರೌಂಡ್ ಮಡ್ಚ್ಕೊತಾ ಇದ್ದೀನಿ. ಮಡ್ಚ್ಕೊಂಡು ಆ ದಾರದ ತುದಿನ ಇನ್ನೊಂದು ಸೋಪ್ ಬಾಕ್ಸ್ ಅಂಚಿಗೆ ಇಟ್ಕೊಂಡು ಅದನ್ನು ಟೈಟಾಗಿ ಸುತ್ಕೋಬೇಕು. 2 ಎಳೆ ದಾರನೂ ಸೇರಿ ಸುತ್ಕೋಬೇಕು. ಒಂದು ಸೋಪ್ ಬಾಕ್ಸಿಂದು ಮತ್ತು ಇನ್ನೊಂದು ಈ ದಾರದ್ದು ತುದಿನ ಮಡ್ಚ್ಕೊಂಡು ಅದನ್ನು ಒಂದು ಸೋಪ್ ಬಾಕ್ಸ್ ತುದಿಗೆ ಇಟ್ಕೊಂಡು ಸುತ್ಕೋತಾ ಬರಬೇಕು. ಈಗ 2 ಎಳೆ ದಾರ ಅನ್ನೋದು ಸುತ್ಕೊತಾ ಬರ್ತೇವೆ. ಒಂದು ಸೋಪ್ ಬಾಕ್ಸಲ್ಲಿರೋದು ಮತ್ತು ಇನ್ನೊಂದು ದಾರದ ಉಂಡೆದು, ಎರಡನ್ನೂ ಒಟ್ಟಿಗೆ ಈ ಸೋಪ್ ಬಾಕ್ಸ್ಗೆ ಸುತ್ಕೋಬೇಕು. ಈ ಖಾಲಿ ಡಬ್ಬಕ್ಕೆ ಸುತ್ಕೋತಾ ಬರಬೇಕು. ಮೊದಲು ಒಂದು 4-5 ರೌಂಡು ನಿಧಾನವಾಗಿ ಸುತ್ಕೊಳ್ಳಿ, ಆಮೇಲೆ ಫಾಸ್ಟಾಗಿ ಸುತ್ಕೋಬೋದು. ಏನೂ ಗಂಟಾಗೋದಿಲ್ಲ, ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಏನೂ ಟೆನ್ಷನ್ ಮಾಡ್ಕೋಬೇಡಿ. ಆರಾಮಾಗಿ ಸುತ್ಕೊತಾ ಬನ್ನಿ. ನೋಡಿ, ಹೀಗೆ ಫಾಸ್ಟಾಗಿ ಒಂದು 4-5 ಎಳೆ ಆದಮೇಲೆ ಫಾಸ್ಟಾಗಿ ಸುತ್ಕೋಬೋದು. ಹೀಗೆ ಸುತ್ಕೋತಾ ಬನ್ನಿ. ಪೂರ್ತಿ ಕೊನೆ ಮುಗಿಯೋವರೆಗೂ ಸುತ್ಕೊಳ್ಳಿ ಫಾಸ್ಟಾಗಿ. ಇನ್ನು ಸ್ವಲ್ಪ ಕೊನೆ ಇದೆ ನಾವು ಸ್ವಲ್ಪ ನಿಧಾನವಾಗಿ ಸುತ್ಕೊಳ್ಳಿ. ಮೊದಲನೇ ಸೋಪ್ ಬಾಕ್ಸಲ್ಲಿ ಸುತ್ತಿರೋಂಥ ದಾರ ಖಾಲಿ ಆಗೋವರೆಗೂ ನೀವೀಗೆ ಸುತ್ಕೋತಾ ಬರಬೇಕು. ಹೀಗೆ ಸುತ್ತಾ ಬನ್ನಿ. ನೋಡಿ, ಮೊದಲನೇ ಸೋಪ್ ಬಾಕ್ಸ್ ದಾರ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿ ನೀವು ಸ್ಟಾಪ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಕೊನೆ ಆಗಿದೆ. ಮೊದಲನೇ ಸೋಪ್ ಬಾಕ್ಸಲ್ಲಿ ಸುತ್ತಿರೋ ದಾರ ಒಂದು ತುದಿ ಸಿಗುತ್ತಲ್ಲ, ಅದರ ಪಕ್ಕದಲ್ಲೇ ಇನ್ನೊಂದು ದಾರನ ಮಡ್ಚ್ಕೋಬೇಕು. ಇನ್ನೊಂದು ಎಳೆ ಸಿಗುತ್ತೆ ನಿಮಗೆ. ಈಗ 3 ಎಳೆ ಸಿಗುತ್ತೆ. ಅದನ್ನು ಮತ್ತು ಇನ್ನೊಂದು ಸೋಪ್ ಡಬ್ಬಕ್ಕೆ ಇಟ್ಕೊಂಡು ಸುತ್ಕೋತಾ ಬರಬೇಕು. ಹೀಗೆ ಸುತ್ಕೊತಾ ಹೋಗಬೇಕು. 1 ಎಳೆ ತಗೊಳ್ಳೋದು, ಸುತ್ತೋದು, ಮತ್ತು ಎಂಡಿಗೆ 2 ಎಳೆನ ಮಡ್ಚ್ಕೊಂಡು ಆ ತುದಿನ ಇಟ್ಕೊಂಡು ಸುತ್ತೋದು, ಮತ್ತು ಕೊನೆಗೆ ಎಲ್ಲಿ ಎಂಡ್ ಆಗುತ್ತೆ ಆ ತುದಿಗೆ ಇನ್ನೊಂದು ಮಡ್ಚ್ಕೊಂಡು ಈ ರೀತಿ ಮಡ್ಚ್ಕೊಂಡು ಖಾಲಿಯಾಗಿರುತ್ತಲ್ಲ ಸೋಪ್ ಬಾಕ್ಸ್, ಆ ತುದಿಗೆ ಇಟ್ಕೊಂಡು ಮಡ್ಚ್ಕೊತಾ ಹೋಗೋದು. ಹೀಗೆ ಸುತ್ತಾ ಹೋದರೆ 2 ನಿಮಿಷದಲ್ಲಿ ನಿಮಗೆ 6 ಎಳೆ ದಾರ ಸಿಗುತ್ತೆ. ಯಾವುದೇ ಗಂಟಾಗಲ್ಲ, ಆರಾಮಾಗಿ ಸುತ್ಕೋಬೋದು. ನೋಡಿ, ಇನ್ನೊಂದು ರೌಂಡ್ ಮಡ್ಚ್ಕೋತಾ ಇದ್ದೀನಿ. ಈಗ ನಿಮಗೆ 5 ಎಳೆ ದಾರ ಸಿಗುತ್ತೆ. ನೋಡಿ, 5 ಎಳೆ ದಾರ 5ನೇ ರೌಂಡ್ ಸುತ್ತಾ ಇದ್ದೀನಿ. ಇನ್ನೊಂದು ಸೋಪ್ ಬಾಕ್ಸ್ಗೆ ಇಟ್ಕೊಳ್ಳೋದು, ತುದಿಗೆ ಇಟ್ಕೊಳ್ಳೋದು, ಸುತ್ಕೊತಾ ಹೋಗೋದು. ಚಿಕ್ಕ ಮಕ್ಕಳು ಬೇಕಾದ್ರೂ ಸುತ್ತಬಿಡ್ಬೋದು, ಅಷ್ಟು ಈಸಿ ಇರುತ್ತೆ. ಯಾವ ಗಂಟು ಆಗೋದಿಲ್ಲ. ಮೇಜರ್ ಪಾಯಿಂಟ್ ಮತ್ತು ನಿಮ್ಗೆ ಈಸಿಯಾಗಿ ದಾರ ಸಿಗುತ್ತೆ. ನೋಡಿ, ಕೊನೆ ರೌಂಡ್ ಇದು ಮಡ್ಚ್ಕೊಂಡು ಇಲ್ಲಿ ನಿಮಗೆ 6 ಎಳೆ ದಾರ ಸಿಗುತ್ತೆ. 6ನೇ ರೌಂಡ್. ನೋಡಿ, ಇಲ್ಲಿ 6 ಎಳೆ ದಾರ ಇದೆ. ಎಣಿಸ್ಕೊಳ್ತೀನಿ ನೋಡಿ. 1 2 3 4 5 6
ಇಲ್ಲಿ ಫೈನಲಾಗಿ 6 ಎಳೆ ದಾರ ಇದೆ. ಈ ರೌಂಡ್ ಕಂಪ್ಲೀಟ್ ಮಾಡಿದ್ರೆ ನಮಗೆ 6 ಎಳೆ ದಾರ ಸಿಗುತ್ತೆ. ಮತ್ತು ಅದನ್ನು ನೀಟಾಗಿ ಸ್ವಲ್ಪ ಫಸ್ಟ್ ಟೈಟಾಗಿ ಇಟ್ಕೊಂಡು ಆಮೇಲೆ ಫಾಸ್ಟಾಗಿ ಸುತ್ಕೋಬೋದು. ನೋಡಿ, ಈಗ ನಮಗೆ 6 ಎಳೆ ದಾರ ಅನ್ನೋದು ಈಸಿಯಾಗಿ ಸಿಕ್ಬಿಡುತ್ತೆ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈಗ 6 ಎಳೆ ದಾರ ಪೂರ್ತಿ ಸುತ್ತಿದಾಯಿತು. ಕೊನೆಗೆ ಎಲ್ಲ ತುದಿಗಳು ಇರುತ್ತೆ, ಒಟ್ಟಿಗೆ ಇಟ್ಕೊಂಡು ಕತ್ತರಿ ತಗೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಗಮ್ ಹಾಕಿ ಇಟ್ಕೊಂಡ್ರೆ ಎಲ್ಲೂ ತುದಿಗಳು ಮಿಸ್ ಆಗೋದಿಲ್ಲ. ಇಲ್ಲ ನಿಮಗೆ ಗಮ್ ಬೇಡ ಅಂದರೆ ನೀವು ಅದಕ್ಕೊಂದು ಸಣ್ಣದಾಗಿ ಗಂಟು ಹಾಕಿ ಇಟ್ಕೋಬೋದು. ನೀವು ಇದನ್ನು ಒಂದು ಗಂಟು ಹಾಕಿ ಎತ್ತಿಟ್ಕೊಂಡ್ರೆ ಇದೇ ರೀತಿ ಡಬ್ಬದಲ್ಲೇ ಇಟ್ಕೊಂಡು ಮತ್ತೆ ನೀವು ಕುಚ್ಚು ಹಾಕಬೇಕಾದ್ರೆ ಅದನ್ನೇ ಇಟ್ಕೊಂಡು ನೀಟಾಗಿ ಅದರಿಂದನೇ ಕುಚ್ಚು ಹಾಕ್ಕೊತಾ ಹೋಗ್ಬೋದು. ನೋಡಿ, ನಾನು ಇಲ್ಲೊಂದು ಗಂಟು ಹಾಕ್ತಾಯಿದ್ದೀನಿ. ಅಷ್ಟೇ, ಈಗ ಒಂದು ಗಂಟು ಹಾಕ್ಕೊಂಡು ಸುತ್ತಿಟ್ಕೊಂಬಿಟ್ರೆ ಆಯಿತು. ಗಂಟು ಹಾಕ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ಯೂಸ್ ಮಾಡ್ಕೊಬೋದು. ಕುಚ್ಚು ಕಟ್ಟೋ ಆಗಲೂ ಅಷ್ಟೇ ಇದೇ ಡಬ್ಬನ ಇಟ್ಕೊಂಡು ತುದಿನ ಕುಚ್ಚು ಕಟ್ಕೊತಾ ಹೋಗಿ ಅದೇ ಡಬ್ಬದಲ್ಲಿ ದಾರ ಇರುತ್ತೆ, ಎಲ್ಲೂ ಹೋಗಲ್ಲ. ಥ್ಯಾಂಕ್ ಯು.